MP3 ಕೇಳಿರ್ತೀರ. MP3 ನುಗ್ತಾ ಇರ್ತಾರೆ, ಕೆಮ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಮೂರು ಕ್ರಿಯೆಗಳು ಒಟ್ಟಿಗೆ ಶುರುವಚನ ಹೋಗ್ತಾರೆ. ಹಿಂಗೆ ಹಿಂಗೆ ಏನಾದ್ರು ಅರ್ಥ ಆಯ್ತಾ? ಇಲ್ಲ ಬಿಡಿ. ಯಾಕೆಂದ್ರೆ ನಾನು ಒಂದು 10 ವರ್ಷದಿಂದ ಈ ಆಶೆನ ಹೇಳ್ತೇನೆ. ನನಗೆ ಏನ್ ಹೇಳ್ತೀನಿ ಅಂತ ಅರ್ಥ ಆಗಿಲ್ಲ. ಒಬ್ಬ ಇವತ್ತು ಹೇಳ್ತಾರೆ, ನಿಮ್ಗೆ ಇನ್ನೇನು ಅರ್ಥ ಆಗುತ್ತೆ ಅಲ್ವರಾ? ಧನ್ಯವಾದಗಳು. ಹಿಂಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಣ್ರಿ. ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು 4 ಜನ ಹುಡುಗರು ಹೆಣ್ಮಕ್ಳು ಡ್ಯಾನ್ಸ್ ಆಡ್ತಾ ಇದ್ರು. ಒಂದು ಹಾಡು ಬರ್ತಾ ಇದ್ರು. ಅದು ಯಾವ ಹಾಡು ಅಂದ್ರೆ ಈಗಿನ ಒಂದು ಟ್ರೆಂಡ್ ಹಾಡು. ಏನಾದ್ರು ಅರ್ಥ ಆಯ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾನು ಒಂದು ಅರ್ಥ ಕಂಡಿಡ್ತಿದ್ದೀನಿ ಕನ್ನಡದಲ್ಲಿ. ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ಬೋಯ್ದ ಈ ಪಾಪಿಯ ಆ ಪಾಪಿ ಹೊಡೆದು ಕೊಡುತ್ತ. ಓ ಪಾಪಿಯೇ, ಅಯ್ಯೋ ಪಾಪಿಯೇ ನಿನಗೆ ಬದಲಿ. ಇದೇ ಕಣ್ರಿ ಮಾಡಿದ ಅಂತ. ನಾನು ನಿಮಗೆ ಸ್ವಲ್ಪ ವೈರಲ್ ಆಗಿಕೊಂಡು ಒಂದೆರಡು ಹಾಡನ್ನ ಅನುಕರಣೆ ಹಾಡನ್ನ ನಾನು ರೆಡಿ ಮಾಡಿ. ಹೇಗೆ ಅಂದ್ರೆ, ಶುಕ್ರವಾರ ನಾವು ಮಹಾಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಇಂದು ಶುಕ್ರವಾರ ಶುಭವ ಧರ್ಮವಾರ, ಇಂದು ಶುಕ್ರವಾರ ಶುಭವ ಧರ್ಮವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ ಧರ್ಮವಾರ. ಈ ರೀತಿ ನಾವು ಶುಕ್ರವಾರ ಹಾಕ್ತೀವಿ ಮಹಾಲಕ್ಷ್ಮೀ ದೇವಿ. ಅದೇ ಭಾನುವಾರ ಹಾಕ್ಬೇಕಂತಲ್ಲ ನಾನು ಅನುಕರಣೆ ಮಾಡಿ ನಾನೇ ಸ್ವಲ್ಪ ಬರ್ತಿದ್ದೀನಿ. ರಾಗ ಇದ್ದೇನೆ, ಸಾಹಿತ್ಯ ಮಾತ್ರ ಬದಲಾಯಿಸಿ. ಅದೇ ಭಾನುವಾರ ನಮ್ಮ ದೂತ್ರ ಇದೆ ಎಕ್ಸ್ಗೆ ಹಾಕ್ಬೇಕಂತ ಹಾಡು. ಇಂದು ಭಾನುವಾರ ಬಾಳು ತರುವ ವಾರ, ಇಂದು ಭಾನುವಾರ ಮನೆಗೆ ಬಾಳು ತರುವ ವಾರ, ಬಂದು ಬಳಗವೆಲ್ಲ ಒಂದು ತಿಂದು ತೇಗುವ ವಾರ, ಇಂದು ಭಾನುವಾರ ಬಾಳು ತರುವ ವಾರ, ಮನೆಗೆ ಬಾಳು ತರುವ ವಾರ. ಧನ್ಯವಾದಗಳು. ಈಗ ಮೊದಲಿಗೆ ನಮ್ಮ ಈ ವೇದಿಕೆಗೆ ಕಳಿಸೋಣ ನಮ್ಮ ಗಾನಗಂಧರ್ವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳಿಸ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಕಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಷ್ಟು ಜನರು ಋಣಾನು ಅಂತ ಕಳಿಸುತ್ತೆ. ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾರೆ ಆ ದೇವರು. ಆದಾಗ ಆ ದೇವರನ್ನು ಕೇಳ್ಕೊಳ್ಳೋದು ಇಷ್ಟಿದೆ. ಮತ್ತೆ ಜನ್ಮ ಅಂತ ಏನಾದ್ರು ಇದ್ರೆ ಅದು ಈ ಕರ್ನಾಟಕದಲ್ಲಿ ಕೊಡ್ಲಿ, ಅದನ್ನು ತಮಿಳು ಪದದಲ್ಲಿ ಕೊಡ್ಲಿ ಅಂತ ನೋಡಿ. ಎರಡು ಸಂದರ್ಭದಲ್ಲಿ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಅದು ಯಾವಾಗ ಅಂತೀರ, ಅತಿ ಸಂತೋಷ ಆದಾಗ, ಅತಿ ದುಃಖ ಆದಾಗ ಮಾತುಗಳು ಬರುವುದಿಲ್ಲ ನೋಡಿ. ಅಲ್ಲ, ಈ ನನಗೆ ದಾದಾ ಸಾಹೇಬ್ ಫಾಲ್ಕೆ ಕರ್ನಾಟಕದಂತ ಗಾನಗಂಧರ್ವ 106 ದರ್ಜೆಗಳನ್ನ ಕೊಟ್ಟಿದ್ದೀರ. ಅದವರ ಅದರಲ್ಲೂ ರಸಿಕರ ರಾಜನಂತೆ ನೋಡಿ. ನನಗೆ ನೀವು ರಾಜನ ವೇಷ ಹಾಕ್ಸಿದ್ರಿ, ನೋಡಿ ಸಂತೋಷ ಪಟ್ರಿ. ಪೊಲೀಸ್ ವೇಷ ಹಾಕ್ಸಿದ್ರಿ, ಅದು ನೋಡಿ ಸಂತೋಷ ಪಟ್ರಿ. ಅಲ್ವರ ನೀವೇನೇ ವೇಷ ಹಾಕಿ ನನ್ನನ್ನ ನೋಡಿ ನೀವೇ ಸಂತೋಷ ಪಟ್ರಿ. ಹಾಗಾಗಿ ನಾನು ನಿಮ್ಮನ್ನೆಲ್ಲ ಹೇಳುದು, ಅಭಿಮಾನಿ ದೇವರುಗಳು ಅಂತ. ಇದೆಲ್ಲ ಬಿರುದಿಗಿಂತ ದೊಡ್ಡ ಬಿರುದು ಯಾವ್ದಪ್ಪ ಅಂದ್ರೆ, ಈ ರಾಜ್ಕುಮಾರ್ನ ಇನ್ನು ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಇಟ್ಕೊಂಡಿದ್ದೀರಲ್ಲ, ಅದನ್ನ ನಾನು ಒಟ್ಟು ಜನ್ಮ ಎಂದು ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ ಮಾತೆ, ಜೈ ಹಿಂದ್ ಕರ್ನಾಟಕ. ಧನ್ಯವಾದಗಳು. ಈಗ ಇದೇ ಒಂದು ವೇದಿಕೆಗೆ ನಮ್ಮ ಆಟೋ ರಾಜ ಶಂಕರ್ ನಾಗ್, ಕರ್ನಾಟಕ ಶಂಕರ್ ನಾಗ್ ಬಂದ್ರೆ ಯಾವ ರೀತಿ ಮಾತಾಡ್ಬೋದು
ನಂತರ ಈ ಒಂದು ಕಾಟು ಸುಭಾಷಿತ ಅವನಿಗೆ ನಾನು ಒಂದೇ ಧನ್ಯವಾದಗಳು ಧನ್ಯವಾದಗಳು.